ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ಥರ ವೇಸ್ಟ್ ಆಗಿರುವಂಥ ಪರ್ಸ್ಗಳು, ಹ್ಯಾಂಡ್ ಬ್ಯಾಗ್ಸು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಈ ಟಿಪ್ಸ್ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಟಿಪ್ ನಂಬರ್ 1, ಈ ರೀತಿ ಹ್ಯಾಂಡ್ ಬ್ಯಾಗನ್ನು ವೇಸ್ಟ್ ಆಗಿರುತ್ತಲ್ಲ, ಆ ಥರ ಹ್ಯಾಂಡ್ ಬ್ಯಾಗನ್ನು ಈ ರೀತಿ ಚಾರ್ಜರ್ ಪ್ಲಗ್ಗೆ ತೆಗೆಲಾಕ್ಬಿಟ್ಟು ನಾವು ಮೊಬೈಲ್ಸನ್ನು ಇದರಲ್ಲಿ ಹಾಕ್ಕೊಂಡು ಚಾರ್ಜಿಂಗ್ ಹಾಕ್ಕೋಬೋದು. ನಿಮಗೆ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ. ಟಿಪ್ ನಂಬರ್ 2, ಇನ್ನೊಂದು ಪರ್ಸನ್ನು ಈ ರೀತಿ ಫೆವಿಕ್ವಿಕ್ಕನ್ನು ನಾನು ಪರ್ಸ್ಗೆ ಹಾಕ್ತಾಯಿದ್ದೀನಿ. ಇದನ್ನು ನಾನು ಬೀರುವದಲ್ಲಿ ಈ ರೀತಿ ಒಂದು ಕಡೆ ಅಂಟಿಸಿದ್ದೀನಿ. ಇದರಲ್ಲಿ ನನಗೆ ಯೂಸ್ ಆಗುವಂಥ ಮಾಸ್ಕು ಮತ್ತು ಹೆಡ್ಫೋನ್ಸು ಎಲ್ಲವನ್ನು ಇದರಲ್ಲಿ ಹಾಕ್ಕೊತೀನಿ. ಈ ಟಿಪ್ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಟಿಪ್ ನಂಬರ್ 3, ಇನ್ನೊಂದು ಪರ್ಸ್ಗೆ ನಾನು ಈ ರೀತಿ ಗಮ್ಮನ್ನು ಹಾಕ್ಬಿಟ್ಟು ಈ ಪರ್ಸನ್ನು ನಾನು ಶೋಕೇಶ್ ಹತ್ರ ಅಂಟಿಸಿದ್ದೀನಿ. ಇದನ್ನು ಯಾಕೆ ಅಂಟಿಸಿದ್ದೀನಿ ಅಂದರೆ, ಇದರಲ್ಲೇ ನಾನು ನನ್ನ ಟ್ಯಾಬ್ಲೆಟ್ಸು ಎಲ್ಲವನ್ನು ಇದರಲ್ಲಿ ಹಾಕ್ಕೊತೀನಿ. ಈ ಟಿಪ್ ಕೂಡ ನಂಗೆ ತುಂಬಾ ಯೂಸ್ಫುಲ್ ಆಗಿದೆ. ನೀವು ಕೂಡ ಒಂದು ಸಾರಿ ಈ ಟಿಪ್ಪನ್ನು ಟ್ರೈ ಮಾಡಿ. ಟಿಪ್ ನಂಬರ್ 4, ನಾನು ಇನ್ನೊಂದು ಪರ್ಸ್ಗೆ ಈ ರೀತಿ ಗಮ್ಮನ್ನು ಹಾಕ್ಬಿಟ್ಟು ಮಂಚದ ಮೇಲೆ ಈ ಥರ ಸೈಡಲ್ಲಿ ನಾನು ಅಂಟಿಸಿದ್ದೀನಿ. ಈ ಅಂಟಿಸಿರೋಂಥ ಪರ್ಸಲ್ಲಿ ನಾನು ಮೊಬೈಲ್ಸು ಮತ್ತು ಚಾರ್ಜಿಂಗ್ ವೈರು ಇದನ್ನು ಹಾಕ್ಕೊತೀನಿ. ಟಿಪ್ ನಂಬರ್ 5, ನಮ್ಮ ಎಲ್ಲ ಮನೆಯಲ್ಲೂ ಈ ರೀತಿ ಬ್ಯಾಗ್ಸು ಇರುತ್ತೆ. ಇಂಥ ಬ್ಯಾಗ್ಸ್ಗೆ ನಾವು ಒಂದು ಪರ್ಸನ್ನು ಈ ರೀತಿ ಗಮ್ ಆಗಿಬಿಟ್ಟು ಅಂಟಿಸ್ಕೊಳ್ಳೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವೆಲ್ಲಾದರೂ ಔಟ್ಸೈಡ್ ಹೋಗಿದಾಗ ಇಲ್ಲ ತರಕಾರಿ ಮಾರ್ಕೆಟ್ಗೆ ಹೋಗಿದಾಗ ಈ ರೀತಿ ಬ್ಯಾಗ್ಸನ್ನು ತಗೊಂಡೋಗ್ತಾ ಇರ್ತೀವಿ. ಆವಾಗ ಕಾಯಿನ್ಸು ಇಲ್ಲ ಮೊಬೈಲ್ಸು ಇಕ್ಕೋಬೇಕಂದ್ರೆ ನಮಗೆ ಆಗೋದಿಲ್ಲಲ್ಲ. ಈ ರೀತಿ ಅದಕ್ಕೆ ಬ್ಯಾಗ್ಗೆ ಅಂಟಿಸ್ಬಿಟ್ಟು ಕಾಯಿನ್ಸು ಮತ್ತು ಮೊಬೈಲು ಈ ರೀತಿ ಬ್ಯಾಗಲ್ಲಿ ಹಾಕೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ಎಕ್ಸ್ಟ್ರಾ ಒಂದು ಪರ್ಸನ್ನು ಕೈಯಲ್ಲಿ ಇಕ್ಕೊಳ್ಳೋ ಅಷ್ಟು ಅವಶ್ಯಕತೆ ನಮಗಿರೋದಿಲ್ಲ. ನನ್ನೆಲ್ಲ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋ ನೋಡೋದಕ್ಕಾಗಿ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹಾಗೂ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.